ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ, ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಸುಮತಿ ಅಂತ. ವಯಸ್ಸು 40 ವರ್ಷ ತುಂಬಿದೆ. ಸಮಸ್ಯೆ ಗಂಡನ ವಯಸ್ಸು ಆಗಿದೆ. ಗಂಡ ಶಿವಲಿಂಗಯ್ಯ. ಊರು ಬೆಳಗಾವಿ. ಹವ್ಯಾಸ ಕೇಯಿಸಿಕೊಳ್ಳುವ ವಿಡಿಯೋ ನೋಡುವುದಾಗಿದೆ. ಬಯಕೆ ಹಳ್ಳಿ ಹುಡುಗನ ಜೊತೆ ಮಲಗುವುದು. ತೂತು ಸ್ವಲ್ಪ ಒಣಗಿದೆ. ಕಾಚ ಹಾಕಿಕೊಳ್ಳುವುದಿಲ್ಲ. ಮಕ್ಕಳು 2. ಸ್ನೇಹಿತರೆ, ಇದು ಇಷ್ಟು ಸುಮತಿಯವರು. ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನ ಶೇರ್ ಮಾಡಿಕೊಂಡಿದ್ದಾರೆ. ಹಳ್ಳಿ ಹುಡುಗನ ಗೂಟ ನೋಡುವ ಆಸೆ. ಹಳ್ಳಿ ಹುಡುಗರ ಬಗ್ಗೆ ತುಂಬಾ ಕೇಳಿದ್ದೀನಿ. ಒಂದು ಸಾರಿ ರುಚಿ ನೋಡುವ ಆಸೆ ಆಗಿದೆ. ಅವರ ಸಾಮಾನು ತುಂಬಾನೇ ಉದ್ದವಾಗಿ ಇರುತ್ತೆ. ತೂತಿಗೆ ಹಾಕಿದರೆ ಚೆಂಡುಗಳಿಂದ ಹಾಲು ತಾನಾಗಿಯೇ ಸೋರುತ್ತವೆ. ಒಂದು ರಾತ್ರಿ ಕೇದರೆ 2 ದಿನಗಳು ನಡೆಯುವುದಕ್ಕೆ ಆಗಲ್ಲ ಅಂತೆ. ಹಾಗಾಗಿ ನಾನು ಕೂಡ ಒಂದು ಸಾರಿ ಕೇಯಿಸಿಕೊಳ್ಳಬೇಕು. ಗಂಡನ ಸಾಮಾನಂತೂ ಹೇಳುವುದಿಲ್ಲ. ತುಂಬಾ ದಿನಗಳಿಂದ ಮಾಡಿಸಿಕೊಂಡಿಲ್ಲ. ಹಳ್ಳಿಯವನು ಬಂದು ಕೇದರೆ ಸಾಕು. ನನ್ನ ಚಪಾತಿ ಕಪ್ಪಾಗಿದೆ, ಅವನ ಗೂಟ ಕೂಡ ಕಪ್ಪಾಗಿರುತ್ತೆ. ಒಂದು ಸಾರಿ ಮಂಚದಾಟ ಆಡಿ ಸುಖ ಅನುಭವಿಸಬೇಕು. ಏನಾದರೂ ಹಳ್ಳಿ ಹುಡುಗರು ನನ್ನ ವಿಡಿಯೋವನ್ನ ನೋಡಿದಲ್ಲಿ ನಾನಿಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ. ನಾನೇ ಕರೆ ಮಾಡಿ ಮಾತಾಡ್ತೀನಿ. ಹುಡುಗನ ಗುಣ ಹಾಗೂ ಕೇಯುವ ವಿಧಾನ. ಹುಡುಗ ರಫ್ ಆಗಿ ಇರಬೇಕು. ನಿಂತಲ್ಲಿಯೇ ನೀರು ತೆಗೆಯಬೇಕು. ನಯ ನಾಜೂಕು ಹುಡುಗರು ನನಗೆ ಇಷ್ಟ ಆಗಲ್ಲ. ಕಾಲೆತ್ತಿ ಚೆಂಡುಗಳನ್ನ ಕೈಯಲ್ಲಿ ಹಿಡಿದು ಚೆನ್ನಾಗಿ ದೆಂಗಿದರೆ ಸಾಕು. ಹೋಟೆಲಿಗೆ ಮಾತ್ರ ಬರ್ತೀನಿ. ಆರಾಮಾಗಿ ಚೀಪುತ್ತಾ ಎಂಜಾಯ್ ಮಾಡಬಹುದು. ನೋಡಲು ಹೇಗೆ ಇರಲಿ, ನನಗೆ ಅಭ್ಯಂತರ ಇಲ್ಲ. 30 ವರ್ಷದ ಒಳಗಿನವರು ಮಾತ್ರ ಕಾಲ್ ಮಾಡಿ. ಅವರ ಗೂಟ ಸ್ಟ್ರಾಂಗ್ ಆಗಿ ಇರುತ್ತೆ. ಹೋಟೆಲ್ ಖರ್ಚು ನಿಮ್ಮದೇ, ತೂತು ಮಾತ್ರ ನನ್ನದಾಗಿರುತ್ತೆ. ನನ್ನ ನೋಡಿ ವಯಸ್ಸಾಗಿದ ಆಂಟಿ ಅಂತ ಹೀಯಾಳಿಸಿ ಮಾತಾಡಬಾರದು. ಸ್ನೇಹಿತರೆ, ಇದು ಇಷ್ಟು ಹುಡುಗನ ಗುಣ ಹಾಗೂ ಕೇಯುವ ವಿಧಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಹಂಚಿಕೊಂಡಿದ್ದೇವೆ. ನನ್ನಿಂದ ನಿಮಗೆ ಸಿಗುವ ಸವಲತ್ತುಗಳು: ದಿನಕ್ಕೆ 3 ಸಾರಿ ದೆಂಗಲು ಕೊಡ್ತೀನಿ. ಮನೆ ವಿಳಾಸ ಕೊಡ್ತೀನಿ. ಮನಸ್ಸಿಗೆ ಬಂದ ಹಾಗೆ ಕೇಯಬಹುದು. ನಿಮ್ಮ ಕಷ್ಟ ಕಾಲಕ್ಕೆ ನಾನು ಸಹಾಯ ಮಾಡ್ತೀನಿ. ನೀವೇನಾದರೂ ನನಗೆ ಇಷ್ಟ ಆದರೆ ಕೊನೆಯವರೆಗೂ ಮಿಂಡನಾಗಿ ಇಟ್ಟಿಕೊಳ್ಳುತ್ತೇನೆ. ನನ್ನ ತೂತು ಸ್ವಲ್ಪ ಜೋತು ಬಿದ್ದಿದೆ. ನನ್ನ ಮಗಳ ತೂತು ಟೈಟ್ ಆಗಿದೆ. ಬೇಕು ಅಂದರೆ ಕೊಡ್ತೀನಿ. ಆರಾಮಾಗಿ ಮಾಡಬೇಕು. ಮಗಳ ತೂತಿಗೆ ಏರಿಸಿದ ಗೂಟ ಯಾರ ಮುಂದೆ ಕೂಡ ಬಾಯಿ ಬಿಚ್ಚಬಾರದು. ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ಹೀಗೆ ಹಲವಾರು ಪ್ರೊಫೈಲ್ಗಳು ಬರುತ್ತವೆ. ಅದರಲ್ಲಿ ಖಂಡಿತವಾಗಿ ಒಂದನ್ನು ಸೆಟ್ ಮಾಡ್ಕೊಳ್ಬೋದು.